ಅಂತೂ ನಮ್ಮ ತಂದೆ ತಾಯಿಯ ಸಾವಿಗೆ ಕಾರಣವಾದ ಆ ರಘುವೀರ್ ಇದೇ ಊರಿನಲ್ಲಿ ಇದ್ದಾನಂತಾಯ್ತು. ತಂಗಿ, ಎಂತ ಸಿಹಿ ಸುದ್ದಿ ಕೊಟ್ಟೆ ನೀನು. ಅಣ್ಣ, ನಾನಿವಾಗ ಒಂದು ಗುಟ್ಟನ್ನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಆ ರಘುವೀರ್ ಈಗ ಪೊಲೀಸ್ ಅಧಿಕಾರಿ ಅಲ್ಲ, ಈಗ ರಿಟೈರ್ಮೆಂಟ್ ಆಗಿ ಒಂದು ದೊಡ್ಡ ಕಂಪನಿ ಮಾಲೀಕ ಆಗಿದ್ದಾನೆ. ಅವನ ಮಗ ಅಭಯ್ ಅಂತ ಅವನೊಬ್ಬ ಸಾಧು ಪ್ರಾಣಿ. ಅಷ್ಟೇ ಅಲ್ಲ, ಅವನ ಮಗನ ಫ್ಯಾಕ್ಟ್ರಿಯಲ್ಲೇ ನಾನು ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತು. ಯಾರೋ ಅಭಯನ ಕ್ಲೋಸ್ ಫ್ರೆಂಡ್ ಬಂದ ಅಂತ ಆ ಮೀಟಿಂಗ್ನ ಅವರು ಮುಂದೆ ಹಾಕಿದ್ರು. ಇನ್ಫಾರ್ಮೇಶನ್ ಸಾಕ? ಸುಮಾ, ನೀನು ಕೊಟ್ಟ ಇಷ್ಟು ಡೀಟೇಲ್ ನಮಗೆ ಮುಂದುವರಿಯಲು ತುಂಬಾ ಸಹಕಾರಿ ಆಯ್ತು. ಅಭಯ್ ಈ ಕಡೆ ಬರ್ತಾ ಇದ್ದಾನೆ ನೋಡು. ಸುಮಾ, ನೀನು ಒಳಗೆ ಹೋಗು, ನಾನು ಒಬ್ಬನನ್ನು ನೋಡಿಕೊಳ್ಳುತ್ತೇನೆ. ಯಾರು ನೀನು? ನಿನ್ನ ಪರಿಚಯ? ಈ ವಿರಾಟ್ ಪರಿಚಯವಿಲ್ಲದೆ ಯಾರ ಬಳಿ ಸುಮ್ಮನೆ ಮಾತಾಡೋನಲ್ಲ. ನಿನಗೆ ಸುಮಾಳ ಪರಿಚಯ ಇದ್ದಾಳ? ಹೌದು, ಅವಳು ನನ್ನ ಕಂಪನಿ ಎಂಪ್ಲಾಯರು. ಏನಾಯ್ತು? ಆ ಸುಮಾಳ ಒಡ ಹುಟ್ಟಿದ ಅಣ್ಣ ನಾನು. ಸುಮಾ ನಿನ್ನ ಬಗ್ಗೆ ಎಲ್ಲವನ್ನು ವಿವರವಾಗಿ ಹೇಳಿದಾಳೆ. ಹೌದಾ? ನೀವು ಸುಮಾಳ ಅಣ್ಣನೇ? ಹಾಗಾದರೆ ನಾನು ಆ ದಿನ ಕಂಡದ್ದೇನು? ಅದೊಂದು ದೊಡ್ಡ ಕತೆ. ಆ ಕಥೆಯ ಬಗ್ಗೆ ನಿನಗೆ ಇನ್ನೊಂದು ದಿನ ಸಮಯ ಸಂದರ್ಭ ಬಂದಾಗ ಹೇಳ್ತೇನೆ. ಈಗ ಅದರ ಬಗ್ಗೆ ಪ್ರಸ್ತಾಪ ಬೇಡ. ಈಗ ನೀನು ನಾನು ಹೇಳಿದಷ್ಟು ಕೇಳಬೇಕು ಅಷ್ಟೇ. ಆಯ್ತು, ನಾನು ನಿಮ್ಮ ಮಾತನ್ನು ನಂಬುತ್ತೇನೆ. ನಿಮಗೆ ಭೇಟಿಯಾಗಿ ತುಂಬಾ ಸಂತೋಷವಾಯಿತು. ನಾನು ನಿಮ್ಗೊಂದು ವಿಷಯ ಹೇಳಲಿಕ್ಕಿತ್ತು, ನೇರವಾಗಿ ಹೇಳ್ತೇನೆ. ನಿಮ್ಮ ತಂಗಿ ಇದ್ದಾಳಲ್ಲ ಸುಮಾ, ಅವಳನ್ನು ನಾನು ಮದುವೆ ಆಗಬೇಕೆಂದಿದ್ದೇನೆ. ಅದು ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ. ಓಕೆ, ಆದರೆ ನಿನ್ನ ಹೆಸರಿನಲ್ಲಿ ಎಷ್ಟು ಆಸೆ ಇದೆ? ಯಾಕೆಂದರೆ ನನ್ನ ತಂಗಿಯ ಜೀವನದ ಪ್ರಶ್ನೆ ಅಲ್ವಾ? ಅದು ನಮ್ಮೆಲ್ಲ ಆಸ್ತಿ ನಮ್ಮ ತಂದೆಯವರ ಹೆಸರಿನಲ್ಲೇ ಇದೆ. ಬಾಯ್, ನಿಮ್ಮ ತಂದೆ ನಿನಗಿಂತಲೂ ಹೆಚ್ಚಿನ ಮಹತ್ವ ಆ ನಿನ್ನ ಇನ್ನೊಬ್ಬ ಸೋದರನಿಗೆ ನೀಡ್ತಾ ಇದ್ದಾನೆ. ಒಂದು ವೇಳೆ ಎಲ್ಲ ಆಸ್ತಿ ಅವನ ಹೆಸರಿಗೆ ಬರೆದರೆ ಆಮೇಲೆ ನನ್ನ ತಂಗಿಯ ಕಥೆ ಏನು? ಇಲ್ಲ ಇಲ್ಲ, ಹಾಗಾಗೋದಿಲ್ಲ. ಪ್ರೇಮ್ ನನ್ನ ಸ್ವಂತ ಸಹೋದರನಲ್ಲದಿದ್ದರೂ ನಮ್ಮಿಬ್ಬರದು ಒಂದೇ ಜೀವ. ಹೌದು, ಯಾರಿಲ್ಲ ಅಂತಾರೆ. ಆದರೆ ಹಣ, ಆಸ್ತಿ, ಅಂತಸ್ತು ಅಂದ ಮೇಲೆ ಯಾರು ಬೇಕಾದರೂ ಯಾವಾಗಲೂ ಬೇಕಾದರೂ ಬದಲಾಗಬಹುದು. ಅದರಲ್ಲೂ ಆ ಪ್ರೇಮ್ ತುಂಬಾ ಚಾಲಾಕಿ ಮನುಷ್ಯ. ಈಗ ನಿಮ್ಗೇನಾಗಬೇಕು? ನನ್ನೆಲ್ಲ ಆಸ್ತಿ ನನ್ನ ಹೆಸರು ಆಗ್ಬೇಕು ತಾನೆ. ಈಗಲೂ ನಾನು ಮನೆಗೆ ಹೋಗಿ ನನ್ನ ಆಸ್ತಿ ನನ್ನ ಹೆಸರಿಗೆ ಮಾಡಿಕೊಂಡು ಬಂದು ನಾನು ನಿಮಗೆ ತಂದು ತೋರಿಸ್ತೇನೆ. ನಂತರನೇ ನಿಮ್ಮ ತಂಗಿಯನ್ನ ನಾನು ಮದುವೆ ಆಗ್ತೇನೆ. ಸರಿ, ಬರ್ತೇನೆ. ರಘುವೇ, ಈಗ ನಿನ್ನ ಮನೆಯ ಸರ್ವನಾಶ ಸುರಿಮಳೆ. ನಿನ್ನ ಕಣ್ಣು ಮುಂದೆ ಸೋದರರಾಗಿದ್ದ ಇವರು ಆಸ್ತಿಯ ಸಲುವಾಗಿ ಕಚ್ಚಾಡಿ ನರಳಾಡಿ ಸಾಯುವಾಗೆ ಮಾಡಿ ನಂತರ ನಿನ್ನನ್ನು ಸರ್ವನಾಶ ಮಾಡುತ್ತೇನೆ. ಐ ಆಮ್ ವಿರಾಟ್. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ.